ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ಇವಾಗ ನಾನು ಏನು ಮಾಹಿತಿ ಹೇಳ್ತಾ ಇದ್ದೇನೆ ಅಂತೇಳಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಬಟ್ ಮಾಹಿತಿಯನ್ನು ಯಾರಿಗೆ ಗೊತ್ತಿದೆಯೋ ಅದು ನಿಮಗೆ ಬಿಟ್ಟಿದ್ದು. ಈ ಮಾಹಿತಿಯನ್ನು ಯಾರಿಗೆ ಗೊತ್ತಿಲ್ಲೋ ಅವರು ಕೂಡ ನೋಡಿ, ಗೊತ್ತಿದ್ದವರು ಕೂಡ ನೋಡಿ. ಯಾಕಂದರೆ ಗೊತ್ತಿದ್ದವ್ರಿಗೂ ಕೂಡ ಏನಾದರೂ ಇದು ನನ್ನ ವಿಡಿಯೋದಲ್ಲಿ ನಿಮಗೇನಾದರೂ ಮಾಹಿತಿ ಸಿಗ್ಬೋದು, ಸರಿನಾ? ಇವಾಗ APL ಟು BPL ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. APL ಕಾರ್ಡ್ನಿಂದ BPL ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡೋದರ ಬಗ್ಗೆ ಕುರಿತು ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಜೊತೆಗೆ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಕೂಡ ನೀವು ಮಾಡ್ಬೋದು. ವೀಕ್ಷಕರೇ, ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ನಾನು ಹೇಳೋದ್ರ ಕಡೆ ಗಮನ ಇಟ್ಟು ಕೇಳ್ಕೊಳ್ಳಿ, ಅರ್ಥ ಕೂಡ ಮಾಡ್ಕೊಳ್ಳಿ. ಅದೇ ಥರ ಸಿಂಪಲ್ಲಾಗಿ APL ಕಾರ್ಡು ಅಂತಂದರೆ ಶ್ರೀಮಂತರು ಉಪಯೋಗ ಮಾಡೋದು ಕಾರ್ಡ್ ಅಂತ ಅನ್ಕೋಬೋದು. ಯಾಕಂದರೆ ಅವರು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ, GST ಪೇ ಮಾಡ್ತಾ ಇರ್ತಾರೆ. ಹಾಗಾಗಿ APL ಕಾರ್ಡ್ ಅಂಥೇಳಿ ಅವರಿಗೆ ಅನ್ಕೋಬೋದು, ಶ್ರೀಮಂತರು ಉಪಯೋಗ ಮಾಡ್ತಾರೆ ಅಂಥೇಳಿ. ಇನ್ನು BPL ಕಾರ್ಡು ಭಾಳ ಇವರು ಬಡತನದವರು, ಬಡ ಕುಟುಂಬದವರು, ಬಡತನ ರೇಖೆಗಿಂತ ಕೆಳಗಡೆ ಇರೋರಿಗೆ ಈ BPL ಕಾರ್ಡನ್ನು ಕೊಡ್ತಾರೆ. ನೀವಿಲ್ಲಿ ಯಾರೆಲ್ಲ APL ಕಾರ್ಡಿಂದ BPL ಕಾರ್ಡಿಗೆ ಟ್ರಾನ್ಸ್ಫರ್ ಆಗಬೇಕು ಅಂತೇಳಿ ಅಂದ್ಕೊಂಡಿದ್ದೀರೋ ಅದು ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಯಾಕೆ ಅಂದರೆ ಆ ಥರ ಆಹಾರ ಇಲಾಖೆಯಿಂದ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ಮಾಡಲಿಕ್ಕೆ ಕೊಟ್ಟಿಲ್ಲ ಪರ್ಮಿಷನ್ನು. ಹಾಗಾದರೆ ಏನು ಮಾಡಬೇಕು ಅಂತಂದರೆ, ನೀವು ನಿಮ್ಮ APL ಕಾರ್ಡ್ ಬಗ್ಗೆ ನಿಮ್ಮ APL ಕಾರ್ಡ್ ಬಗ್ಗೆ ಒಂದು ಅಪ್ಲಿಕೇಶನನ್ನು ನೀವು ಬರೆದುಬಿಟ್ಟು ಆಹಾರ ಇಲಾಖೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅದರಲ್ಲಿ ನೀವು ಮೆನ್ಷನ್ ಕೂಡ ಮಾಡಬೇಕಾಗತ್ತೆ ಕ್ಯಾನ್ಸಲ್ ಮಾಡಲಿಕ್ಕೆ ಕಾರಣ ಏನಂತ ಹೇಳಿ ಕೂಡ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕಂದರೆ APL ಕಾರ್ಡನ್ನು ನೀವು ಕ್ಯಾನ್ಸಲ್ ಮಾಡಿದ ನಂತರನೇ BPL ಕಾರ್ಡಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರುತ್ತೆ. ಮೊದಲು APL ಕಾರ್ಡು ರದ್ದಾಗಬೇಕು, ಅದರ ನಂತರ ನೀವು BPL ಕಾರ್ಡಿಗೆ ಹೊಸ ಅರ್ಜಿಯನ್ನು ಹಾಕಿಸಿದ ನಂತರ ನೀವು ಹೊಸ BPL ಕಾರ್ಡನ್ನು ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಸೊ ಇದು ನೀವು APL ಕಾರ್ಡ್ ರದ್ದು ಮಾಡಲಿಕ್ಕೆ ಬಲವಾದ ಕಾರಣವನ್ನು ಕೊಡಬೇಕಾಗತ್ತೆ. ನಿಮ್ಮ ಬಡತನದ ರೇಖೆಗಿಂತ ಕೆಳಗಡೆ ಇದ್ದರೆ ಮಾತ್ರ ನಿಮ್ಮ APL ಕಾರ್ಡು ರದ್ದಾಗುತ್ತೆ. ಅದರ ನಂತರ ನೀವು ಹೊಸ BPL ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೂ ಮುಂಚೆ APL ಕಾರ್ಡಿಗೆ ಅರ್ಜಿ ಕೊಟ್ಟ ನಂತರ ನೀವು ಅದು ಕ್ಯಾನ್ಸಲ್ ಆಗಿದೆಯೋ ಇಲ್ಲೋ ಅಂತೇಳಿ ಅದರ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಅದರ ನಂತರನೇ ನೀವು BPL ಕಾರ್ಡಿಗೆ ಅರ್ಜಿ ಸಲ್ಲಿಸತಕ್ಕದ್ದು. ಇಲ್ಲದಿದ್ದರೆ ನಿಮಗೆ BPL ಕಾರ್ಡು ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ APL ಕಾರ್ಡ್ ಇರೋರಿಗೆ BPL ಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಆನ್ಲೈನ್ನಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ ವೀಕ್ಷಕರೇ. ಕ್ಲಿಯರ್ಲಿ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಬರೋಲ್ಲ. ನೀವು APL ಕಾರ್ಡನ್ನು ರದ್ದು ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ಒಂದು ಅರ್ಜಿಯನ್ನು ನೀವು ಆಹಾರ ಇಲಾಖೆಗೆ, ಫುಡ್ ಆಫೀಸ್ಗೆ ಹೋಗಿಬಿಟ್ಟು ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಲ್ಲಿ ಸಲ್ಲಿಸಿದ ನಂತರನೇ ಅವರು ನಿಮ್ಮ APL ಕಾರ್ಡು ಮತ್ತು ನೀವು ಕೊಟ್ಟಿರುವಂಥ ಅರ್ಜಿಯಲ್ಲಿರುವಂಥ ಮಾಹಿತಿಯನ್ನು ಓದಿ ಪರಿಶೀಲನೆ ಮಾಡಿದ ನಂತರನೇ ನಿಮ್ಮ APL ಕಾರ್ಡು ರದ್ದಾಗುತ್ತೆ. ರದ್ದಾದ ನಂತರ ನೀವು ಹೊಸ BPL ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ನೀವು ಹೊಸ BPL ಕಾರ್ಡನ್ನು ಉಪಯೋಗ ಮಾಡ್ಬೋದು. ಆದರೆ ಸದ್ಯದಲ್ಲಿ ಇವಾಗ 31ನೇ ತಾರೀಕು 7ನೇ ತಿಂಗಳು 2023 ಈ ವಿಡಿಯೋ ನಾನು ಮಾಡ್ತಾ ಇರೋದು. ಈಗ ಸದ್ಯದಲ್ಲಿ ಯಾವುದೇ ಥರ ಹೊಸದು ರೇಷನ್ ಕಾರ್ಡ್ ಮಾಡೋದಾಗಲಿ ಅಥವಾ ಸೇರ್ಪಡೆ ಆಗಲಿ, ತೆಗೆಯೋದಾಗಲಿ, ತಿದ್ದುಪಡಿ ಆಗಲಿ
ಇದು ಯಾವುದು ಇನ್ನೂ ಶುರು ಆಗಿಲ್ಲ. ಸೊ ಇದು ಶುರು ಆದ ನಂತರನೇ ನೀವು APL ಕಾರ್ಡು ಅಥವಾ BPL ಕಾರ್ಡು ಯಾವ ಕಾರ್ಡ್ ಮಾಡಬೇಕು ಅಂತ ಇದ್ದಾರೋ ಅದನ್ನು ನೀವು ಸೇರ್ಪಡೆನಾದರೂ ಮಾಡ್ಬೋದು ಅಥವಾ ತಿದ್ದುಪಡಿನಾದರೂ ಮಾಡ್ಬೋದು. ಇದೆಲ್ಲ ವೆಬ್ಸೈಟು ವರ್ಕ್ ಆದ ನಂತರ ಈ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಅಲ್ಲಿ ಹೋಗಿ. ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಬಹಳ ಇಂಪಾರ್ಟೆಂಟಾಗಿ ಇರುವಂಥ ಮಾಹಿತಿ ಸಿಕ್ಕಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.